ಹಾಯ್. ಇವತ್ತೊಂದು ನಾನು ಬಿಗಿನರ್ಸಿಗೆ ಹೆಲ್ಪ್ ಆಗುವಂಥ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಹೇಳ್ತಿದ್ದೇನೆ. ಸೊ ಎಲ್ರಿಗೂ ಬೀಡ್ಸ್ ಸ್ಟಿಚಸ್ ಮಾಡಲಿಕ್ಕೆ ಬರುತ್ತೆ, ಬಟ್ ಕೆಲವರಿಗೆ ಏನಾಗುತ್ತೆ ಅಂದರೆ ಬೀಡ್ಸ್ ಎಷ್ಟೇ ನೀಟಾಗಿ ಸ್ಟಿಚಸ್ ಮಾಡಿದರೂ ರಿಂಗಿಂದ ಕ್ಲೋತ್ ತೆಗೆದಾದ್ಮೇಲೆ ಬೀಡ್ಸ್ ಲೈನ್ ಸ್ವಲ್ಪ ಡ್ಯಾನ್ಸ್ ಮಾಡಿದಾಗೆ ಆಗುತ್ತೆ, ಅಂದರೆ ಆಚೆ ಈಚೆ ಆಗುತ್ತೆ. ಸೊ ಕರೆಕ್ಟಾಗಿ ಸ್ಟಿಕ್ಕಾಗಿ ನಿಲ್ಲಲ್ಲ ಬಟ್ಟೆಗೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತೇನೆ ಇವತ್ತು ಶುಗರ್ ಬೀಡ್ ಆಗಲಿ 2mm ಮತ್ತು 4mm ಬೀಡ್ಸ್ ಇವತ್ತು ಸ್ಟಿಚ್ ಮಾಡಿ ತೋರಿಸ್ತೇನೆ. ಆ ಸ್ಟಿಚ್ ಮಾಡುವಾಗ ನೀವು ಎಷ್ಟೆಷ್ಟು ಬೀಡ್ಸು ಸ್ಟಿಚ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಕರೆಕ್ಟ್ ನಿಮಗೆ ಟೈಟಾಗಿ ನಿಲ್ಲಬೇಕು ಅಂದರೆ ಎಷ್ಟೆಷ್ಟು ಬೀಡ್ಸ್ ಸ್ಟಿಚ್ ಮಾಡಬೇಕು ಅಂತ. ನಾನೀಗ ಸ್ವಲ್ಪ ಬೀಡ್ಸ್ ತಗೊಂಡೆ. ಇದು ಶುಗರ್ ಬೀಡ್, ಆಯಿತಾ. ಶುಗರ್ ಬೀಡಲ್ಲಿ ಕೂಡ ತುಂಬ ಸೈಜ್ ಇದೆ. ಒಂದು ಈ ಸೈಜಲ್ಲಿದೆ, ಇದು ಚಿಕ್ಕ ಸೈಜ್ ಇರೋದಕ್ಕೆ ಚಿಕ್ಕ ಸೈಜ್, ಪ್ಲಸ್ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದೆ ಶುಗರ್ ಬೀಡಲ್ಲೇ. ಅದು ಹಾಕುವಾಗ ಎಷ್ಟು ಹಾಕಬೇಕು ಮತ್ತು ಇಂಥ ಶುಗರ್ ಬೀಡ್ಸ್ ಹಾಕುವಾಗ ಎಷ್ಟು ಹಾಕಬೇಕು ಮತ್ತು 2mm ಮತ್ತು 4mm ಹಾಕುವಾಗ ಎಷ್ಟು ಹಾಕಬೇಕು ಅಂತ ಹೇಳ್ತೇನೆ. ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸ್ತೇನೆ. ನಾನು ಬೀಡ್ಸ್ ಸ್ಟಿಚ್ ಮಾಡುವ ನೀಡಲ್ ಇದು, ಪ್ಲಸ್ ಬೀಡ್ಸ್ ಸ್ಟಿಚ್ ಮಾಡುವ ಥ್ರೆಡ್ ಇದು. ತುಂಬ ಜನ ಕೇಳ್ತೀರಾ ಯಾವ ಥ್ರೆಡ್ಡಲ್ಲಿ ನೀವು ಮಾಡ್ತೀರಾ ಅಂತ. ಇದು ಯೂಸ್ ಮಾಡ್ಬೋದು ಅಥವಾ ನೈಲಾನ್ ಥ್ರೆಡ್ ಯೂಸ್ ಮಾಡ್ಬೋದು. ನಾನಂದರೆ ನೈಲಾನ್ ಥ್ರೆಡ್ ಯಾಕೆ ಯೂಸ್ ಮಾಡಲ್ಲ ಅಂದರೆ ಅದೊಂಥರ ವೈಟ್ ಕಲರ್ ಇರುತ್ತೆ, ಕೆಲವು ಬ್ಲೌಸಲ್ಲೆಲ್ಲ ಜಾಸ್ತಿ ಕಾಣುತ್ತೆ ನಾಟ್ಸ್ ಎಲ್ಲ. ಬಟ್ ಈ ಗೋಲ್ಡನ್ ಕಾಪರ್ ಎಲ್ಲ ತೊಗೊಂಡ್ರೆ ನಿಮಗೆ ಅಷ್ಟು ಗೊತ್ತಾಗಲ್ಲ. ಇದು ತೆಳು ಝರಿ ಥ್ರೆಡ್, ಇದರದ್ದು ಬೇರೆ ಬೇರೆ ನೇಮ್ ಇದೆ. ಇದನ್ನು ಮಿಷಿನ್ ಎಂಬ್ರಾಯ್ಡರಿಗೆ ಕೂಡ ಯೂಸ್ ಮಾಡ್ತಾರೆ. ಓಕೆ, ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಸ್ಟಾರ್ಟಿಂಗ್ ಎಷ್ಟು ಶುಗರ್ ಬೀಡ್ ತಗೊಂಡು ಸ್ಟಿಚ್ ಮಾಡಬೇಕು ಅಂತ. ಈಗ ನಾನು ಸ್ವಲ್ಪ ಶುಗರ್ ಬೀಡ್ ತಗೊಳ್ತೇನೆ ಇಲ್ಲಿಂದಲೇ, ಆಯಿತಾ. ಫಸ್ಟಿಗೆ ನಾನು ಸ್ವಲ್ಪ ತಗೊಳ್ತೇನೆ, ಒಂದು 5-6 ಬೀಡ್ಸ್ ತಗೊಳ್ತೇನೆ. ಸೊ ಈಗ ತಗೊಂಡಾದಮೇಲೆ ಸ್ಟಾರ್ಟಿಂಗ್ ಒಂದು ನಾವು ಹೀಗೆ ತೆಗಿಬೇಕು. ಕೆಲವರು ನಾಟ್ ಹಾಕ್ತಾರೆ, ಕೆಲವರು ಹಾಗೇ ಮಾಡ್ತಾರೆ, ಬಟ್ ನಾನು ನಾಟ್ ಹಾಕಲ್ಲ, ಜಸ್ಟ್ ಹೀಗೆ ತೆಗಿತೇನೆ, ಆಯಿತಾ. ಈಗ ನಾನು ಸ್ಟಾರ್ಟಿಂಗ್ 2 ಬೀಡ್ಸ್ ಹಾಕ್ತೇನೆ, ಜಸ್ಟ್ 2 ಬೀಡ್ಸ್. ಅದು ಈ ಸೈಜಿದ್ದು ಶುಗರ್ ಬೀಡ್ ಆದರೆ ಮಾತ್ರ. ಫಸ್ಟ್ 2 ಹಾಕಿದೆ, ಥ್ರೆಡ್ ತಗೊಂಡು ಬಂದೆ ನೋಡಿ, ಹೀಗೆ ಥ್ರೆಡ್ ತಗೊಳ್ತೇನೆ. ರಿಟರ್ನ್ ಇದಕ್ಕೆ 3 ಹಾಕ್ತೇನೆ, ಆಯಿತಾ. 2 3 ರಿಟರ್ನ್ 2 ಶುಗರ್ ಬೀಡ್, ಆಯಿತಾ. ಫಸ್ಟ್ 2 ಆಮೇಲೆ 3 ರಿಟರ್ನ್ 2 ರಿಟರ್ನ್ 3. ಸ್ವಲ್ಪ ಇಲ್ಲಿಂದಲೇ ತಗೊಳ್ಳುವ. 2 ಆಯ್ತಲ್ಲ. ಈಗ ನಾವು 3 ಹಾಕುವ. ಈಗ ರಿಟರ್ನ್ 2, ಆಯಿತಾ. ರಿಟರ್ನ್ 3 ಹಾಕುವ ಅಥವಾ 2 ಹಾಕುವ. ನೀವು ತಿಳ್ಕೊಳ್ಬೇಕಾದದ್ದು ಏನಂದರೆ 3 ಹಾಕಿದರೆ ಏನಾಗುತ್ತೆ ಅಂದರೆ ನಿಮಗೆ ಅದು ಕರೆಕ್ಟಾಗಿ ಬರಲ್ಲ. ನೀವೇನು ಮಾಡಬೇಕು, 2 ಅಥವಾ 3 ಹಾಕಬೇಕು, ಅಥವಾ ಖಾಲಿ 2 ಬೀಡ್ಸೇ ಹಾಕ್ಕೊಂಡು ಬರಬೇಕು. ಹಾಗಾದರೆ ಮಾತ್ರ ನಿಮಗೆ ಅದು ಫುಲ್ ಟೈಟಾಗಿ ನಿಲ್ಲುತ್ತೆ, ಆಯಿತಾ. 2 ಅಥವಾ 3 ಅಂದರೆ 2 ಅಥವಾ 3 ಅಂದರೆ 2 ಒಂದು ಸಲ ಹಾಕಿದರೆ 3 ಒಂದು ಸಲ ಹಾಕಬೇಕು. ರಿಟರ್ನ್ 3 ಒಂದು ಸಲ ಹಾಕಿದರೆ ರಿಟರ್ನ್ ಆದಮೇಲೆ 2 ಹಾಕಬೇಕು. ನೀವು 3 ಹಾಕ್ಕೊಂಡು ಹೋದರೆ ಕೆಲವರು ಏನು ಮಾಡ್ತಾರೆ, ವರ್ಕ್ ಬೇಗ ಆಗಬೇಕು, ನಮಗೆ ಬೇಗ ಕೊಡಲಿಕ್ಕೆ ಉಂಟು ಅಂತ ಹೇಳಿ 3 ಬೀಡ್ಸ್ ಹಾಕ್ಕೊಂಡು ಹೋಗ್ತಾರೆ. ಅವರಿಗೆ ಐಡಿಯಾ ಇರಲ್ಲ ಬಟ್ಟೆ ರಿಂಗಿಂದ ತೆಗೆದಾದ್ಮೇಲೆ ಅಥವಾ ಸ್ಟ್ಯಾಂಡಿಂದ ತೆಗೆದಾದ್ಮೇಲೆ ಯಾವ ಪರಿಸ್ಥಿತಿಗೆ ಬರುತ್ತೆ ಅಂತ. ಅದು ಸ್ಟಿಚ್ಚಿಂಗ್ ಆದಮೇಲಂತೂ ಸ್ಟಿಚ್ಚಿಂಗ್ನ ಬಾರ್ಡರ್ ಲೈನೇ ಬರುತ್ತಲ್ಲ ನೋಡಿ, ನೆಕ್ ಲೈನ್, ಸ್ಲೀವ್ ಲೈನ್, ಬಾರ್ಡರ್ ಲೈನಲ್ಲಿ ಶುಗರ್ ಬೀಡ್ ಬರುವ ಕಾರಣ ಕಂಪ್ಲೀಟ್ ಅದು ಡ್ಯಾನ್ಸ್ ಮಾಡಿದಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಬಿಗಿನರ್ಸ್ ಕರೆಕ್ಟಾಗಿ ನೀವು ತಿಳ್ಕೊಳ್ಬೇಕಾದದ್ದು ಏನಂದರೆ, ನೀವು ಎಷ್ಟೇ ಫಾಸ್ಟ್ ವರ್ಕ್ ಮಾಡಿ ಅಥವಾ ಎಷ್ಟೇ ಸ್ಲೋ ವರ್ಕ್ ಮಾಡಿ, ನಿಮ್ಮ ಫಿನಿಶಿಂಗ್ ಹೇಗಿರಬೇಕು ಅಂದರೆ ಬಟ್ಟೆ ರಿಂಗಿಂದ ತೆಗೆದಾದ್ಮೇಲೂ ಅಷ್ಟೇ ಟೈಟ್ ಇರಬೇಕು ಸ್ಟಿಚಸ್ ಎಲ್ಲ, ಆಯಿತಾ. ಮೇಯ್ನ್ ಆರಿ ವರ್ಕ್ ಇರೋದೇ ಸ್ಟಿಚಸಲ್ಲಿ. ಈಗ ನಾನೊಂದು ಕಂಪ್ಲೀಟ್ ಮಾಡ್ತೇನೆ. ಈಗ 3 ಹಾಕಿದೆ, ರಿಟರ್ನ್ 2 ಹಾಕ್ತೇನೆ. ಸ್ಟ್ರೈಟ್ ಇರಬೇಕು ನಿಮ್ಮ ಇದಿದೆಯಲ್ಲ, ನೀಡಲ್ ಹಿಡಿಯುವ ಪೊಸಿಷನ್ ಕೂಡ ಸ್ಟ್ರೈಟ್ ಇರಬೇಕು. ಜಾಸ್ತಿ ಆಚೀಚೆ ಮಾಡಿದರೆ ನಿಮಗೆ ಥ್ರೆಡ್ ಸಿಗಲ್ಲ ಕೆಳಗಡೆಯಿಂದ. ಮತ್ತು ಇನ್ನೊಂದು ಏನಂದರೆ ಈ ಬೀಡ್ಸ್ ಲೈನ್ ಇದೆ ನೋಡಿ, ಬೀಡ್ಸ್ ಲೈನ್ನ ನಡುವಲ್ಲಿ ಸ್ವಲ್ಪನೂ ಗ್ಯಾಪ್ ಬರಬಾರ್ದು, ಆಯಿತಾ. ಹತ್ರನೇ ಇರಬೇಕು, ಈ ರೀತಿ ಸ್ವಲ್ಪನೂ ಗ್ಯಾಪ್ ಬರಬಾರ್ದು. ಈಗ ನೋಡುವ, ಈಗ ನಾನು ಎಂಡ್ ನೋಟ್ ಹಾಕ್ತೇನೆ ಇಲ್ಲಿ. ರಿಟರ್ನ್ ನಾವೀಗ 2mm ಬೀಡ್ಸ್ ಸ್ಟಿಚ್ ಮಾಡಬೇಕು. 2mm ಬೀಡ್ಸ್ ಸ್ಟಿಚ್ ಮಾಡುವಾಗ ಕೆಲವರು ಏನು ಮಾಡ್ತಾರೆ, ಇದು ಚಿಕ್ಕ ಬೀಡ್ಸ್ ಅಲ್ಲ, ನಾವೀಗ ಇದನ್ನು ಒಂದು 2 ಬೀಡ್ಸ್ ಸ್ಟಿಚ್ ಮಾಡುವ, ಬೇಗ ಆಗುತ್ತೆ, ಮತ್ತು ಫಿನಿಶಿಂಗ್ ಕೂಡ ಬೇಗ ಆಗುತ್ತೆ, ಬ್ಲೌಸ್ ಬೇಗ ಕೊಡ್ಬೋದು ಅಂತ ಹೇಳಿ ಏನು ಮಾಡ್ತಾರೆ, ಆ 2mm ಬೀಡನ್ನು ಕೂಡ 2 ಸ್ಟಿಚ್ ಮಾಡ್ತಾರೆ. ನೋಡಿ, ಈ ಬೀಡ್ಸ್ ಇರೋದು ಇಷ್ಟೇ ಚಿಕ್ಕದು ನೋಡಿ, ನಾನು ತೋರಿಸ್ತೇನೆ ನಿಮಗೆ. ಬೀಡ್ಸ್ ಇರೋದಿಷ್ಟು ಚಿಕ್ಕದೇ, ಬಟ್ ನೀವು ಇದನ್ನು ಕೂಡ 1 ಬೀಡಿಗಿಂತ ಜಾಸ್ತಿ ಬೀಡ್ ಹಾಕಬಾರ್ದು,
ಆಯಿತಾ. ಒಂದೊಂದೇ ಬೀಡ್ಸ್ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಒಂದು ಬೀಡಿಗಿಂತ ಜಾಸ್ತಿ ಬೀಡ್ ಹಾಕಿದರೆ ಏನಾಗುತ್ತೆ ನಿಮಗೆ, ಅದು ಕೂಡ ಹಾಗೇ ಆಗುತ್ತೆ, ಅಂದರೆ ಫಿನಿಶಿಂಗ್ ನೀಟ್ ಬರಲ್ಲ, ಟೈಟ್ ಇರಲ್ಲ. ಸೊ ಹಾಗಾಗಿ ನೋಡಿ, ಈಗ ನಾನು ಒಂದೊಂದೇ ಬೀಡ್ಸ್ ಹಾಕ್ತೇನೆ. ಇದನ್ನು ನಾನು ಬಟ್ಟೆಯಿಂದ ನಿಮಗೆ ತೆಗೆದು ಕೂಡ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಸ್ಟಿಚಸ್, ಆಯಿತಾ. ಸೊ ಈಗ ನಾವು ಇದನ್ನು ಸ್ಟಿಚ್ ಮಾಡಬೇಕು. ಫುಲ್ ಒಂದು ಲೈನ್ ಸ್ಟಿಚ್ ಮಾಡ್ತೇನೆ. ಬಿಗಿನರ್ಸಿಗೆ ನಿಮಗೆ ಕರೆಕ್ಟ್ ಗೊತ್ತಿರಬೇಕು. ನಮಗೆ ಒಂದು ಸಲ ಕಸ್ಟಮರ್ ಸೆಟ್ ಆಯಿತು ಅಂದರೆ ಮತ್ತೆ ರಿಪೀಟೆಡ್ ಕಸ್ಟಮರ್ ಬರ್ತಾರೆ. ವಿಷಯ ಏನಂದರೆ ನಮ್ಮದು ಸ್ಟಿಚ್ಚಿಂಗ್ ಎಷ್ಟು ನೀಟಿದೆ, ನಾವು ಮಾಡುವ ವರ್ಕ್ ಎಷ್ಟು ಬಾಳಿಕೆ ಬರುತ್ತೆ ಅಂತ ಕಸ್ಟಮರ್ ನೋಡ್ತಾರೆ, ನಿಮಗೆ ಕೊಡೋ ಟೈಲರ್ಸ್ ನೋಡ್ತಾರೆ. ಒಂದು ವೇಳೆ ಈಗ ನಿಮಗೊಂದು ನೀವೊಂದು ಅವರ ಹತ್ರ ಒಬ್ಬರ ಟೈಲರ್ ಹತ್ರ ಕೇಳಿ ಒಂದು 2-3 ಸಲ ಕೇಳ್ತೀರಾ. ಆಗ ಅವ್ರು ಏನು ಮಾಡ್ತಾರೆ, ಆ ಪಾಪ ಒಂದು ಕೊಟ್ಟು ನೋಡುವ ಅಂತ ಹೇಳಿ ಕೊಡ್ತಾರೆ. ಆಗ ನೀವೇನು ಮಾಡ್ತೀರಾ, ಬೇಗ ಬೇಗ ಆಗಬೇಕು, ಬೇಗ ಬೇಗ ಹಣ ಸಿಗಬೇಕು ಅಂತ ಏನು ಹೇಳ್ತೀರಾ, ನೀವು ಆದಷ್ಟು ಸ್ಪೀಡಲ್ಲಿ ಮಾಡ್ಕೊಂಡು ಹೋಗ್ತೀರಾ. ಅಂದರೆ 2 ಬೀಡ್ಸು 4 ಬೀಡ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತೀರಾ. ಆಗೇನಾಗುತ್ತೆ, ನಿಮಗೆ ಒಂದು ಸಲ ಆರಿ ವರ್ಕ್ ಮಾಡಿದಾದ್ಮೇಲೆ ತೆಗಿಲಿಕ್ಕಾಗುತ್ತಾ? ಇಲ್ಲ, ಬ್ಲೌಸ್ ಡ್ಯಾಮೇಜ್ ಆಗುತ್ತೆ. ಅದು ಮತ್ತು ನೀವು ಕೊಡಲೇಬೇಕು ಆ ಬ್ಲೌಸನ್ನು ಟೈಲರಿಗೆ. ಆಗೇನು ಮಾಡ್ತಾರೆ ಅವರು, ಡಿಸೈನ್ ನೀಟಿಲ್ಲ ಅಂದರೆ ಅವರು ರಿಟರ್ನ್ ನಿಮಗೆ ಕೊಡಲ್ಲ. ಮತ್ತು ಯಾರಾದರೂ ಕೇಳಿದರೆ ಕೂಡ ನೀವು ಮಾಡ್ತೀರಾ ಅಂತ ಕೂಡ ಹೇಳಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ನಾವು ಆದಷ್ಟು ಪರ್ಫೆಕ್ಟಾಗಿ ನೀಟಾಗಿ ಮಾಡಬೇಕು. ಒಂದು ದಿನ ಎಕ್ಸ್ಟ್ರಾ ಕೇಳಿ ಟೈಲರ್ ಹತ್ರ, ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಕೆಲವು ಟೈಲರ್ಸ್ನವರು, ಆಯಿತಾ. ಸೊ ಆದಷ್ಟು ನೀಟಾಗಿ ಮಾಡಬೇಕು. ಸ್ಟಿಚ್ಚಿಂಗ್ ಕೂಡ ಅಷ್ಟೇ, ಬೀಡ್ಸ್ ಸ್ಟಿಚ್ಚಿಂಗ್ ಕೂಡ ಅಷ್ಟೇ ಪರ್ಫೆಕ್ಟಾಗಿರಬೇಕು. ಸ್ವಲ್ಪ ಕೂಡ ಆಚೀಚೆ ಆಗಬಾರ್ದು. ನೀವು ಕಲಿಯುವಾಗಲೇ ಇದೇ ಮೆಥಡಲ್ಲಿ ಕಲಿತ್ರೆ ನೀವು ವರ್ಕ್ ಮಾಡುವಾಗ ಚೇಂಜ್ ಮಾಡಬೇಕು ಅಂತಲೇ ಇಲ್ಲ. ಯಾರೇನು ಹೇಳಿದ್ರು ನೀವು ವರ್ಕ್ ಚೇಂಜ್ ಮಾಡಬೇಕು ಅಂತಲೇ ಇಲ್ಲ. ಯಾಕಂದರೆ ನಿಮ್ಮ ಫಿನಿಶಿಂಗ್ ಅಷ್ಟು ನೀಟ್ ಇರುತ್ತೆ. ಯಾಕಂದರೆ ನೀವು ಕಲಿಯುವಾಗಲೇ ತುಂಬ ಪರ್ಫೆಕ್ಟಾಗಿ ಕಲಿತಾ ಇರ್ತೀರಲ್ಲ. ಸೊ ಹಾಗಾಗಿ ನಿಮಗೆ ಮತ್ತೆ ಚೇಂಜಸ್ ಮಾಡುವ ಅವಶ್ಯಕತೆನೇ ಇರಲ್ಲ. ಯಾರು ಹೇಳಬೇಕು ಅಂತಲೂ ಇಲ್ಲ. ನಿಮ್ಮದೇ ಒಂದು ಐಡಿಯಾದಲ್ಲಿ ನೀವೇ ಕಲ್ತ್ಕೊಂಡು ಹೋಗ್ತೀರಾ. ನಿಮ್ಮದೇ ಒಂದು ಕ್ರಿಯೇಟ್ ಆಗುತ್ತೆ, ನಿಮ್ಮದೇ ಒಂದು ಬಿಸ್ನೆಸ್ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಫಿನಿಶಿಂಗ್ ನೋಡಿ ಕಸ್ಟಮರ್ ಕೊಡ್ತಾರೆ. ನಿಮ್ಮದು ಒಂದು ವೇಳೆ ಫಿನಿಶಿಂಗ್ ನೀಟ್ ಇತ್ತು ಅಂದರೆ ಏನಾಗುತ್ತೆ, ಕಸ್ಟಮರ್ ಬೇರೆಯವರ ಹತ್ರ ಕೂಡ ಹೇಳ್ತಾರೆ, ಓ ಇದು ಅಲ್ಲಿ ಮಾಡಿಸಿರೋದು ತುಂಬ ಚೆನ್ನಾಗಿದೆ, ನೀಟ್ ಮಾಡ್ತಾರೆ, ನೀವು ಕೂಡ ಕೊಡಿ ಅಂತ ಹೇಳಿದರೆ ಕೆಲವು ಕಸ್ಟಮರ್ ಕೊಡ್ತಾರೆ ಹಾಗೆ ಕ್ಯಾರಫಲ್ಲಿ, ಆಯಿತಾ. ಸೊ ಈಗ ನಾನೀಗ 4mm ಬೀಡ್ಸ್ ಸ್ಟಿಚ್ ಮಾಡಿ ತೋರಿಸ್ತೇನೆ ನಿಮಗೆ. 2mm ಬೀಡಲ್ಲಿ ಸಿಂಗಲ್ ಬೀಡೇ ಸ್ಟಿಚ್ ಮಾಡೋದು ನಾನು. ನೀವು ಕೂಡ ಅದೇ ರೀತಿ ಸ್ಟಿಚ್ ಮಾಡಬೇಕು. ಸೊ ಇದು 4mm ಬೀಡಲ್ಲಿ ಕೂಡ ಹಾಗೆ, ಆಯಿತಾ. ಈಗ ನೀವು ಕೇಳ್ತೀರಾ, ಇಲ್ಲ ಮೇಡಮ್ ಕೆಲವು ಬೀಡ್ಸಲ್ಲಿ ಹೀಗೆ ಜಾಯಿಂಟ್ ಬರುತ್ತೆ, ಆಗೇನು ಮಾಡಬೇಕು ಅಂತ ನೋಡಿ. ಈ ರೀತಿ ಜಾಯಿಂಟ್ ಬರುತ್ತೆ ಕೆಲವು ಬೀಡ್ಸ್. ಆಗೇನು ಮಾಡಬೇಕಂದ್ರೆ ಕೈಯಲ್ಲಿ ಅದನ್ನು ಇದು ಮಾಡಲಿಕ್ಕೆ ನೋಡಿ, ಇಲ್ಲಾಂದರೆ ಕಚ್ಚಿ ತೆಗೀರಿ. ಕಚ್ಚಿದರೆ ಅದು ಸಪ್ರೇಟ್ ಆಗುತ್ತೆ ಬೀಡ್ಸ್, ಆಯಿತಾ. ಸೊ 4mm ಎಲ್ಲ ಯೂಸ್ ಮಾಡುವವರು ಏನು ಮಾಡಬೇಕು ಅಂದರೆ ಸಿಂಗಲ್ ಬೀಡ್ಸೇ ಹಾಕಬೇಕು. ಶುಗರ್ ಬೀಡಿಗಿಂತ ದೊಡ್ಡ ಸೈಜ್ ಬೀಡ್ಸ್ ಬಂದರೆ ಸಿಂಗಲ್ ಬೀಡ್ಸೇ ಹಾಕಬೇಕು. 2mm 3mm 4mm ಎಲ್ಲ, ಆಯಿತಾ. ಮತ್ತು ಶುಗರ್ ಬೀಡಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಬಂದರೆ 2-3 ಹಾಕಬೇಡಿ, 2-1 ಅಂತಲೇ ಹಾಕಿ, ಆಯಿತಾ. ಸೊ ಈಗ ನಾನೀಗ 4mm ಬೀಡ್ಸ್ ಸ್ಟಿಚ್ ಮಾಡ್ತೇನೆ. ಕೆಳಗಡೆಯಿಂದ ಥ್ರೆಡ್ ತಗೊಂಡೋಗುವ. ಇದು ನಾನು ಟೇಬಲ್ ಹತ್ರ ಇಟ್ಟಿದ್ದೇನೆ, ಹಾಗೆ ನನಗೆ ಕೈ ಸಿಗ್ತಿಲ್ಲ ಥ್ರೆಡ್. ಸೊ ನೋಡಿ, ಈಗ ನಾನು ಸಿಂಗಲ್ ಬೀಡ್ಸ್ ಹೀಗೆ ತೆಗೆಯುವ, ಪ್ಲಸ್ ಅದರ ಹತ್ತಿರನೇ ಸಿಂಗಲ್ ಬೀಡ್ಸ್ ರಿಟರ್ನ್. ಇದು 4mm ಸೈಜ್, ಆಯಿತಾ. ಹೀಗೆ ಸಿಂಗಲ್ ಬೀಡ್, ಈ ರೀತಿ ಈ ರೀತಿ ಇಷ್ಟು ನೋಡಿ. ನೀವು ಇದನ್ನೇ ಕೂಡ 2-3 ಹಾಕಿದರೆ ಗೋವಿಂದ ನಿಮ್ಮ ಬ್ಲೌಸ್ನ ಕತೆ. ಸಿಂಗಲ್ ಒಂದೊಂದೇ ಹಾಕಬೇಕು. ಒಂದು ವೇಳೆ ಇಂಥ ಥ್ರೆಡ್ ತೊಗೊಂಡ್ರೆ ನಿಮಗೆ ಈ ವೈಟ್ ಕಲರ್ ಥ್ರೆಡ್ ಬಂತು ಅಂದರೆ ಅದನ್ನೇ ಸ್ವಲ್ಪ ಚೈನ್ ಸ್ಟಿಚ್ ಮಾಡ್ಕೊಂಡು ಹೋಗಿ ಮೇಲೆ, ಆಗ ಅದು ಗೋಲ್ಡನ್ ಕಲರ್ ಥ್ರೆಡ್ ಬರುತ್ತೆ. ಮತ್ತು ನಾವು ಹೀಗೆ ನಾಟ್ ಹಾಕ್ಬೋದು, ಆಯಿತಾ. ನೋಡಿ, ಇದೀಗ ಸ್ಟಿಚಿಂಗ್ ಇಷ್ಟ ಆಯಿತು. ನಾನು ಇದನ್ನೀಗ ನಿಮಗೆ ಬಟ್ಟೆಯಿಂದ ತೆಗೆದು ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ನೋಡಿ. ಇಲ್ಲಿ ನೋಡ್ಬೋದು, ನೋಡಿ ಯಾವ ಬೀಡು ಡ್ಯಾನ್ಸ್ ಮಾಡ್ತಾ ಇಲ್ಲ. ಕೆಲವರದ್ದು ಏನಾಗುತ್ತೆ ಅಂದರೆ ಇಲ್ಲಿ ಕರೆಕ್ಟ್ ಇರುತ್ತೆ, ಸ್ವಲ್ಪ ಮೇಲೆ ಹೋಗುವಾಗ ಹೀಗೆ ಹೋಗುತ್ತೆ, ಇನ್ನೊಂದ್ಸಲ ಹೀಗೆ ಹೋಗುತ್ತೆ, ಹೀಗೆ ಹೋಗುತ್ತೆ. ಸೊ ಹಾಗೆ ಆಗಬಾರ್ದು. ನಿಮ್ಮದು ಫಿನಿಶಿಂಗ್ ನೀಟ್ ಇರಬೇಕು. ನೋಡಿ ಎಷ್ಟು ಟೈಟ್ ಇದೆ ಸ್ಟಿಚಸ್, ನೋಡಿ ಏನು ಮಾಡಿದರೂ ಆಚೀಚೆ ಆಗ್ತಿಲ್ಲ ನೋಡಿ.
ಸೊ ಪರ್ಫೆಕ್ಟ್ ನೀವು ಕಲಿಯೋದು ಮೇನ್ ಅಲ್ಲ, ನೀವು ಹೇಗೆ ಕಲಿತೀರಾ, ನೀವು ಎಷ್ಟು ಬೇಗ ಬ್ಲೌಸ್ ಆಗಲಿ ನಿಮ್ಮ ಕೋರ್ಸ್ ಆಗಲಿ ಮುಗಿಸ್ತೀರಾ ಅಂತ ಮೇನ್ ಅಲ್ಲ. ನೀವು ಕಂಪ್ಲೀಟ್ ಮಾಡುವ ಕೋರ್ಸ್ ಟೈಮಲ್ಲಿ, ನೀವು ಕಂಪ್ಲೀಟ್ ಮಾಡುವ ಬ್ಲೌಸ್ ಡಿಸೈನ್ ಟೈಮಲ್ಲಿ ನೀವು ಎಷ್ಟು ಪರ್ಫೆಕ್ಟ್ ಆಗ್ತೀರಾ, ಅದೇ ನಿಮ್ಮ ಬಿಸ್ನೆಸ್ ಸೆಟ್ ಆಗಲಿಕ್ಕೆ ಒಂದು ರೀಸನ್ ಆಗುತ್ತೆ. ಸೊ ಮೇಯ್ನ್ ಆರಿ ವರ್ಕಲ್ಲಿ ಬೇಕಾಗಿರೋದು ನಮಗೊಂದು ಟ್ರೇಸಿಂಗ್ ಡಿಸೈನ್ ಹೇಗೆ ಮಾಡ್ತೇವೆ ಮತ್ತು ಅದರ ಒಳಗಡೆ ನಾವು ಸ್ಟಿಚ್ಚಿಂಗ್ ಹೇಗೆ ಮಾಡ್ತೇವೆ ಅಂತ. ಸೊ ಇಷ್ಟೇ ಈ ವಿಡಿಯೋದು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಡೈಲಿ ನಾನು ನಿಮಗೆ ಬಿಗಿನರ್ಸಿಗೆ ಹೆಲ್ಪ್ ಆಗುವಂತಹ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಇದು ವೀಡಿಯೋಸ್ ಮಾಡ್ತಾ ಇರ್ತೇನೆ. ಥ್ಯಾಂಕ್ ಯು.